24ಕ್ಕೆ ಅದು ಈಗ ಆರಂಭ ಆದ್ರೆ ಅದರ ತೀವ್ರತೆ ಕಡಿಮೆ ಆಗೋದು 26ರ ನಂತರ. ಪೂರ್ವ ದಿಕ್ಕಿನಲ್ಲಿ ಇನ್ನೊಂದು ನಕ್ಷತ್ರ ಗೋಚರ ಆಗ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಹೇಳಿದ್ವಿ. ಜನರಲ್ ಐಸ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಪ್ರಣಾಮಗಳು. ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ವೀಕ್ಷಕ ಬಂಧುಗಳಿಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾನೇ ಬಂದಿದ್ದೀವಿ. ಬಹಳಷ್ಟು ಕಾಮೆಂಟ್ಸ್ಗಳನ್ನು ನಾವು ಓದ್ತಾ ಇರ್ತೀವಿ. ಬಹಳಷ್ಟು ಜನಕ್ಕೆ ಖುಷಿ ಆಗತ್ತೆ. ಒಂದು ನೈಜ ಸಂಗತಿಯನ್ನ ನೀವು ನಮಗೆ ತಿಳಿಸೋದರ ಮುಖಾಂತರ ನಮಗೆ ಮಾನಸಿಕವಾದ ಒಂದು ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಾ. ನಾವು ಮಾಡಿದ ಪಾಪದ ಫಲಕ್ಕೆ ನಾವು ಊಟ ಮಾಡಲೇಬೇಕಾಗತ್ತೆ. ಆದರೆ ವಿಷಯವನ್ನ ತಿಳಿದೇ ಗ್ರಹಿಸದೇ ಹೋದಾಗ ಭಯ ಅನ್ನೋದು ತಾನಾಗೆ ಬಂದು ಬಿಡುತ್ತೆ. ಆದರೆ ಮುಂದೆ ಸಂಭವಿಸ್ತಕ್ಕಂಥ ವೈಜ್ಞಾನಿಕ ಸತ್ಯಗಳ ವಿಷಯದ ಬಗ್ಗೆ ಕಾಲಜ್ಞಾನದಲ್ಲಿ ಈ ಹಿಂದೆ ಹೇಳಿದ ವಿಚಾರಗಳು ವೈಜ್ಞಾನಿಕವಾಗಿ ಹೇಗೆ ಘಟಿಸ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ನೀವು ಕೊಡ್ತಿರ್ತಕ್ಕಂಥ ಮಾಹಿತಿಗಳು ನಮಗೆ ತುಂಬಾ ಸ್ಫೂರ್ತಿದಾಯಕವಾಗಿದೆ. ಮುಂದಿನ ಸವಾಲುಗಳನ್ನು ಎದುರಿಸ್ತಕ್ಕಂಥ ದಿಕ್ಕಲ್ಲಿ ಮಾನಸಿಕ ಸ್ಥಿರತೆಯನ್ನ ನಿಮ್ಮ ಪ್ರೋಗ್ರಾಮ್ ತಂದ್ಕೊಡ್ತಿದೆ ಅಂತ ಬಹಳಷ್ಟು ಜನ ಕಾಮೆಂಟ್ಸ್ ಅಲ್ಲಿ ಹೇಳ್ತಾರೆ. ಖುಷಿ ಆಗತ್ತೆ. ನಾನು ಓದುವ ಕಾಮೆಂಟ್ಸ್ಗಳಲ್ಲಿ 99 ಹೆಚ್ಚು ಕಡಿಮೆ 99% ಒಳ್ಳೆ ಕಾಮೆಂಟ್ಸ್ ಬರೀತಾರೆ. ಒಂದೋ ಎರಡೋ ಕೆಲವರು ಬರೀತಾರೆ. ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಒಂದು ಪಾಪ ಅವ್ರಿಗೆ ಒಂದೇನಾಗಿದೆ ಅಂತಂದ್ರೆ, ಈ ಸುಂದರ ಭೂಮಿ, ಈ ವಿಶ್ವ ನಾಶ ಆಗೋಗ್ಬಿಟ್ರೆ ಅಯ್ಯೋ ನಮ್ಮ ಕತೆ ಏನಪ್ಪಾ, ಏನ್ ಇದೆಲ್ಲ ಮಾಡ್ಬಿಟ್ಟಿದೀವಿ, ಅದೆಲ್ಲ ಮಾಡ್ಬಿಟ್ಟಿದೀವಿ, ನಾನು ಇಂದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದಂಗೆ ಹಿಂಗೋಗ್ಬಿಡುತ್ತಲ್ಲ ಅಂತಕ್ಕಂಥ ಆತಂಕ ಅವ್ರಿಗೆ ಆ ಥರದ ಒಂದು ಕಾಮೆಂಟ್ಸ್ ಅನ್ನ ಹೇಳೋದಕ್ಕೆ ಅದು ದಾರಿ ಇರ್ಬೋದು. ಅದನ್ನ ನಾವು ಎದುರಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎದುರಿಸಿ ನಾವು ಏನು ಮಾಡಬೇಕಾದ ಅನಿವಾರ್ಯತೆ ನಮಗೇನು ಇಲ್ಲ. ಸತ್ಯ ಯಾವತ್ತೂ ಕಹಿನೇ. ಎಚ್ಚರಿಸೋ ಕೆಲಸ ಅಷ್ಟೇ. ಎಚ್ಚರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ನಮ್ಮಿಂದ ಪ್ರಕೃತಿ ಪರಿಸರದ ಮೇಲೆ ಏನು ತೊಂದರೆಗಳಾಗ್ತಾ ಇದೆ ಅದನ್ನ ಸರಿಪಡಿಸ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಅಪಾಯವನ್ನ ಮುಂದೂಡಬಹುದು, ಅಥವಾ ಒಂದ್ ಸ್ವಲ್ಪ ಅಪಾಯದಿಂದ ಪಾರಾಗೋದಕ್ಕೆ ಸಾಧ್ಯತೆಗಳಿದೆ. ಇಂಥವನ್ನ ಮಾಡ್ಕೊಳ್ಳಿ, ಇಂಥ ಪರಿಹಾರವನ್ನ ಮಾಡ್ಕೊಂಡ್ರೆ ನಾವು ಒಳ್ಳೆಯ ಜೀವನವನ್ನ ನಡೆಸಬಹುದು ಅನ್ನೋದಕ್ಕಾಗಿ ಹೇಳ್ತಾ ಹೋಗ್ತೀವಿ ಹೊರತು ಯಾರನ್ನೂ ಭಯ ಪಡಿಸ್ತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ. ಆದಷ್ಟು ಪಾಪ ಅದನ್ನ ಆಳಕ್ಕೆ ಹೋಗಿ ಅರ್ಥ ಮಾಡಿಕೊಳ್ಳದೆ ಮಾತಾಡ್ತಕ್ಕಂಥವ್ರು ಇರ್ತಾರೆ, ಅದು ಸಹಜ. ಅಂಥವ್ರಿಗೂ ನಾನು ಸ್ವಾಗತ ಮಾಡ್ತೀನಿ. ದಯಮಾಡಿ ನಿಮ್ಗೆ ಏನಾದರೂ ಅನುಮಾನಗಳಿದ್ದರೆ, ಇಂಥದ್ರ ಬಗ್ಗೆ ವಿಷಯದ ಕೊರತೆಗಳಿದ್ದರೆ, ಬರೀ ನಾನೇನೋ ದೊಡ್ಡ ಸರ್ವಜ್ಞ ಜ್ಞಾನಿ ನನ್ನ ಹತ್ರ ಬಂದು ತಿಳ್ಕೊಳ್ಳಿ ಅಂತ ನಾನು ಯಾರಿಗೂ ಏನು ಹೇಳ್ತಿಲ್ಲ. ಬೇಕಾದಷ್ಟು ವಿಷಯಗಳನ್ನ ಶೇಖರಣೆ ಮಾಡಿದ್ದೀನಿ. ವಿಷಯಗಳು ಜ್ಞಾನ ಅಂತಕ್ಕಂಥದ್ದು ಸಮುದ್ರ ಇದ್ದ ಹಾಗೆ. ಸಮುದ್ರದಲ್ಲಿ ಒಂದು ಸಾಸಿವೆ ಕಾಳಿನಲ್ಲಿ 4 ಭಾಗ ಮಾಡಿದ್ರೆ 1/4 ಭಾಗ ನಾವಲ್ಲ. ನಮಗಿಂತಲೂ ಎಷ್ಟೋ ತಿಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಆ ತಿಳ್ಕೊಂಡಿರ್ತಕ್ಕಂಥವರ ಸಂಘ, ಅವರ ಸ್ನೇಹ, ಅವರ ಒಡನಾಟದಿಂದ ಬಹಳಷ್ಟು ವಿಷಯಗಳನ್ನು ಗ್ರಹಿಸಿ ಜನಕ್ಕೆ ಏನಾದರೂ ಒಂದು ಒಳ್ಳೆಯದನ್ನ ತಿಳಿಸಬೇಕು. ಇವತ್ತು ಬಿಸಿಲು 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 ಅಂತ ಬಡ್ಕೊಂಡ್ಬಿಟ್ರೆ ಬಿಸಿಲು ಸುಡ್ತಾನೆ ಇರ್ತದೆ. ಪರಿಹಾರ ಏನು? ಕೊಡೆ ಇಟ್ಕೊಳ್ಳೋದು. ಕೊಡೆ ಇಟ್ಕೊಂಡ್ರೆ ಕೊಡೆಯ ನೆರಳಲ್ಲಿ ಇದ್ದದ್ರಲ್ಲಿ ಪರವಾಗಿಲ್ಲಪ್ಪ, ಕೊಡೆ ಸಿಕ್ಕಿದಕ್ಕೆ ಒಂದ್ ಸ್ವಲ್ಪ ನೆರಳು ಬಿತ್ತು ಅಂತಕ್ಕಂಥ ಒಂದು ಸಮಾಧಾನ ಏನ್ ಸಿಗುತ್ತೋ, ಕೆಲವು ಪರಿಹಾರಗಳನ್ನ ಹೇಳಿದಾಗ ಅದನ್ನ ಫಾಲೋ ಮಾಡಿದ್ರೆ ಕೊಡೆ ಇಟ್ಕೊಂಡಷ್ಟು ಸಮಾಧಾನ ಸಿಗುತ್ತೆ ಅಂತ ಒಂದು ಸಂಗತಿಗಳನ್ನ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವೇ ಈ ಒಂದು ಕಾರ್ಯಕ್ರಮಗಳು. ಇದನ್ನ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದರಲ್ಲಿ ಈ ಸಾರಿ ನಾನು ಬಹಳಷ್ಟು ವಿಷಯಗಳನ್ನ ಜನಕ್ಕೆ ತಿಳಿಸಬೇಕು ಅಂತಕ್ಕಂಥ ಒಂದು ಮುಖ್ಯವಾದ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ, ಇವತ್ತು ಬರೀ ರಾಜ್ಯ ಅಲ್ಲ, ದೇಶ ಅಲ್ಲ, ವಿಶ್ವದ ನಾನಾ ಭಾಗಗಳಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿ ಬಿಗಡಾಯಿಸ್ತಾ ಇದೆ. ಅದು ಬೆಂಗಳೂರಿನ ಸುದ್ದಿಗಳನ್ನ ಮಾತ್ರ ನೋಡ್ತಾ ಇದ್ವಿ ನಾವು. ಬೆಂಗಳೂರಲ್ಲಿ ಈಗಾಗಲೇ ಯಾವ ಚಾನಲ್ಲು ನಾವು ಹಾಕಿದ್ರು ಕೂಡ ಬೆಂಗಳೂರಿನ ಭೀಕರ ನೀರಿನ ಸಮಸ್ಯೆಯ ಬಗ್ಗೆನೇ ಪ್ರೋಗ್ರಾಮ್ಸ್ ಕವರ್ ಮಾಡ್ತಾ ಇದ್ದಾರಲ್ವಾ. ಕಳೆದ ಒಂದು 10-15 ದಿವಸದಿಂದ ಈ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಾವು ಏನ್ ನೋಡ್ಕೊಂಡ್ ಬರ್ತಾ ಇದ್ವಿ. ಕಳೆದ 3 ದಿನಗಳ ಹಿಂದೆ ಈಗ ಕರ್ನಾಟಕದ ಚಿತ್ರಣವನ್ನ ತೋರಿಸ್ತಾ ಇದ್ದಾರೆ. ಬರೀ ಬೆಂಗಳೂರಲ್ಲ,
ಕರ್ನಾಟಕದ ಬಹಳಷ್ಟು ಭಾಗಗಳಲ್ಲಿ ನೀರಿನ ಕೊರತೆಯಾಗಿ ಕೆರೆ, ಕುಂಟೆ, ಹಳ್ಳ, ಕೊಳ್ಳ, ಕಾಲುವೆಗಳು ಎಲ್ಲ ಬತ್ತಿ ಹೋಗಿ ಅಂತರ್ಜಲದ ಮಟ್ಟ ಕೂಡ ನೆಲ ಕಚ್ಚುತ್ತಾ ಇರೋ ಕಾರಣಕ್ಕಾಗಿ ನೀರಿನ ಸಮಸ್ಯೆ ತುಂಬಾ ಬಿಗಡಾಯಿಸ್ತಾ ಇದೆ. ಇದು ಬೆಂಗಳೂರು, ಕರ್ನಾಟಕ, ದೇಶದ ಚಿತ್ರಣ, ಮುಂದಿನ ದಿನಗಳಲ್ಲಿ ವಿಶ್ವದ ಚಿತ್ರಣವನ್ನ ನಾವು ಮುಂದಿಟ್ಕೊಳ್ಬೇಕಾಗತ್ತೆ. ಈಗ ಯಾಕೆಂದ್ರೆ ಈಗ ಬೇಸಿಗೆ ಇನ್ನು ಆರಂಭ ಆಗಿಲ್ಲ ಅಂತಾನೆ ಹೇಳ್ಬೇಕು. ಮಾರ್ಚ್ ಈಗ ಮುಂದಿನ ತಿಂಗಳಿಂದ ನಮ್ಮ ಏಪ್ರಿಲ್ ಇಂದ ತೀವ್ರತೆ ಬಿಸಿಲಿನ ತಾಪಮಾನ ಸಿಕ್ಕಾಪಟ್ಟೆ ರೈಸ್ ಆಗುತ್ತೆ. ಮೇ ಬಿಸಿಲು ಬಲಿಯ ತಿಂಗಳು. ಬಿಸಿಲು ಬಲಿಯ ತಿಂಗಳು ಯಾವುದು ಅಂದ್ರೆ ಮೇ ತಿಂಗಳು. ಮೇ ತಿಂಗಳಲ್ಲಿ ಅಗಾಧವಾದ ತಾಪಮಾನ ರೈಸ್ ಆಗತ್ತೆ. ಬೆಂಗಳೂರಲ್ಲಿ ಏನು ಒಂದು ಕಾಲದಲ್ಲಿ ಇದ್ದಂತಹ ಆ ಸ್ಥಿತಿಗೆ ಹೇಳ್ತೀನಿ ನಾನು, ಅದರ ಬಗ್ಗೆ ಹೇಳ್ತೀನಿ. ಒಂದು ಕಾಲದಲ್ಲಿ ಇದ್ದಂತಹ ಬೆಂಗಳೂರಿನ ವಾತಾವರಣ, ಪರಿಸರ ಇವತ್ತಿಲ್ಲ. ಯಾಕೆ ಅಂತಂದ್ರೆ 100 ವಾರ್ಡ್ಗಳಿದ್ದಂತಹ ಬೆಂಗಳೂರು ಮಹಾನಗರ ಇವತ್ತು 200 ವಾರ್ಡ್ಗಳಾಗಿದೆ. 200 ವಾರ್ಡ್ಗಳಾಗಿದೆ. ಆ 200 ವಾರ್ಡ್ಗಳಾಗಿರ್ತಕ್ಕಂಥ ಈ ಇದರಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ, ನಾನಾ ರಾಜ್ಯಗಳ ಮೂಲೆಗಳಿಂದ ಬಂದು ಬೆಂಗಳೂರಲ್ಲಿ ನೆಲೆಸ್ತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗೋಗಿ ಬಾಡಿಗೆಗಳು, ಕಟ್ಟಡಗಳು, ಬಾಡಿಗೆ ಮನೆಗಳಿಗಾಗಿ ಕಟ್ತಕ್ಕಂಥ ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ಇಂಥವೆಲ್ಲ ಜಾಸ್ತಿ ಆಗೋಗ್ಬಿಟ್ಟು ಈ ಪ್ರಖರವಾದ ಬಿಸಿಲು ಆ ಕಟ್ಟಡಗಳ ಮೇಲೆ ಬಿದ್ದಾಗ ಆ ಕಟ್ಟಡಗಳು ಶಾಖವನ್ನ ಹಿಡಿದಿಟ್ಕೊಂಡ್ಬಿಟ್ಟು ಕಟ್ಟಡ ಬೆಂದೋಗಿರ್ತದೆ, ಸುಟ್ಟೋಗಿರ್ತದೆ. ಸಂಜೆ ಬಿಸಿಲು ಸೂರ್ಯನ ಇದು ಕಡಿಮೆ ಆಗ್ತಿದ್ದ ಹಾಗೆ ಕಟ್ಟಡ ತಾನು ಎಳೆದಿಟ್ಕೊಂಡಿರ್ತಕ್ಕಂಥ ಬಿಸಿಯನ್ನ ವಾತಾವರಣಕ್ಕೆ ಬಿಡ್ತಾ ಇರುತ್ತೆ. ಆ ಬಿಡ್ತಾ ಇರೋದರ ಪರಿಣಾಮದಿಂದ ಮನೆಗಳಲ್ಲಿ ಇರೋದಕ್ಕಾಗ್ತಾ ಇಲ್ಲ ಜನಗಳಿಗೆ. ಅದಕ್ಕಾಗಿನೇ ಕಳೆದ ಹಿಂದಿನ ವಿಡಿಯೋದಲ್ಲಿ ಮುಂದಿನ ಈ ಒಂದು ಬೇಸಿಗೆಯನ್ನ ಹೇಗೆ ಎದುರಿಸಬೇಕು, ಏನೇನು ಅದಕ್ಕೆ ಪರಿಹಾರ ಮಾರ್ಗಗಳಿದಾವೆ, ನಮ್ ಡ್ರೆಸ್ ಕೋಡ್ ಹೇಗಿರಬೇಕು, ನೀರಿನ ಪ್ರಮಾಣ ಎಷ್ಟು ಕುಡಿಬೇಕು, ಸ್ನಾನ ಮಾಡುವಾಗ ಪುದೀನ ಎಲೆಯನ್ನ ರುಬ್ಬಿ ಮಾಡಿದ ಪೇಸ್ಟ್ ಅನ್ನ ಕಲಸಿ ಸ್ನಾನ ಯಾಕೆ ಮಾಡಬೇಕು, ಮಾಡೋದ್ರಿಂದ ದೇಹದ ದುರ್ಗಂಧ ಹೋಗೋದರ ಜೊತೆಗೆ ಬೆವರುಗುಳ್ಳೆ, ಸೆಕೆಗುಳ್ಳೆ ಎದ್ದೇಳದೇ ಇಲ್ಲ. ಮಕ್ಕಳಿಗೆ ಸೋಡಿಯಂ ಅಯೋಡಿನ್ ಉಪ್ಪನ್ನ ಮಿಶ್ರಣ ಮಾಡಿದ ನೀರನ್ನ ಮಕ್ಕಳಿಗೆ ಆವಾಗವಾಗ ಕುಡಿಸೋದ್ರಿಂದ ಡಿಹೈಡ್ರೇಷನ್ ಕಡಿಮೆ ಆಗುತ್ತೆ. ಒಂದ್ 4-5 ತುಳಸಿ ಎಲೆಗಳನ್ನ ಚೆನ್ನಾಗಿ ಪೇಸ್ಟ್ ತರ ಮಾಡಿಬಿಟ್ಟು 1-2-3 ಲೋಟ ನೀರಿಗೆ ಅದನ್ನ ಮಿಶ್ರಣ ಮಾಡಿ ತುಳಸಿ ಬೆರೆಸಿದ ನೀರನ್ನು ಕುಡಿಯೋದ್ರಿಂದ ಕೆಲಸ ಮಾಡೋರಿಗೆ ಆಯಾಸ ಸುಸ್ತಾಗೋದಿಲ್ಲ. ಕೆಲವೆಲ್ಲ ಪರಿಹಾರಗಳನ್ನ ನಾನು ಅದರ ಹಿಂದಿನ ಇದರಲ್ಲಿ ಹೇಳಿದ್ದೀನಿ, 15 ಟಿಪ್ಸ್ ಅನ್ನ ಹೇಳಿದ್ದೀನಿ. ಈ ಬೇಸಿಗೆ ಸಂದರ್ಭದಲ್ಲಿ ಜನ ಅದರ ಸದ್ಬಳಕೆ ಮಾಡ್ಕೋಬೇಕು. ಈಗ ಅತಿ ಶೀಘ್ರದಲ್ಲಿ ತಾಪಮಾನ ರೈಸ್ ಆಗತ್ತೆ, ಸಿಕ್ಕಾಪಟ್ಟೆ ರೈಸ್ ಆಗತ್ತೆ. ಅದನ್ನ ತಡ್ಕೊಳ್ತಕ್ಕಂಥ ದಿಕ್ಕಲ್ಲಿ ಹೆಚ್ಚು ಕಡಿಮೆ ಹೊರಗಡೆ ಓಡಾಟ ಬೇಡ. ಎಲ್ಲೋ ಆಫೀಸ್ಗೆ ಹೋಗ್ತೀರಾ, ಆಫೀಸಲ್ಲಿ ಸೇರ್ಕೊಂಡ್ಬಿಡಿ. ಮನೆಗಳಲ್ಲಿ ಇರೋಂಥ ಹೆಂಗಸರು ಸಾಧ್ಯವಾದಷ್ಟು ಹೊರಗಡೆ ಬರದೆ, ಏನಾದರೂ ಬರಲೇಬೇಕು ಅನ್ನೋ ಅನಿವಾರ್ಯತೆ ಇದ್ರೆ ಕರಿ ಮತ್ತು ನೀಲಿ ಬಣ್ಣದ ಕೊಡೆಗಳನ್ನ, ಅಂಬ್ರಲ್ಲ ಛತ್ರಿಗಳನ್ನ ಹಿಡ್ಕೊಳ್ಳದೆ ಬಿಳಿಯ ಬಣ್ಣದ ಛತ್ರಿಗಳನ್ನ ಹಿಡ್ಕೊಂಡು ಹೋಗಿ ಕೆಲಸ ಮುಗಿಸ್ಕೊಂಡು ಬೇಗ ಬನ್ನಿ. ಸಂಜೆಯ ಮೇಲೆ ಹೊರಗಡೆ ಹೋಗ್ತಕ್ಕಂಥ ಪರಿಪಾಠವನ್ನ ಇಟ್ಕೊಳ್ಳಿ. ಇವೆಲ್ಲ ಕೂಲಿ ಕೆಲಸ ಮಾಡೋರ್ಗೆ ಪರಿಸ್ಥಿತಿಗಳು ನೆನೆಸ್ಕೊಳಕ್ಕೂ ಆಗಲ್ಲ. ಬಾರಿಗೆ ಅವರು ನೋಡಿ, ಅವರ ಹೊಟ್ಟೆ ತುಂಬಿಕೊಳ್ಳೋದಕ್ಕಾಗಿ ಪಾಪ ಬಿಸಿಲಿನಲ್ಲಿ ಕೆಲಸ ಮಾಡ್ಬೇಕು, ರೈತರು ಮಾಡ್ಬೇಕು, ಕೂಲಿ ಕಾರ್ಮಿಕರು ಮಾಡ್ಬೇಕು. ಅವ್ರಿಗೆ ಎಂತ ಪರಿಸ್ಥಿತಿ? ರೈತರಾದ್ರೆ ಅಟ್ಲೀಸ್ಟ್ ಬೆಳಿಗ್ಗೆ ಹೆಂಗೋ ಮಾಡ್ಕೊಂಡು ರಾತ್ರಿ ಸಂಜೆ ಮಾಡ್ಕೊಂಡ್ಬಿಡೋಣ ಅಂತಾರೆ. ಬಟ್ ಈ ಗಾರೆ ಕೆಲಸ ಮಾಡೋರು ಮಾಡ್ಲೇಬೇಕು, ಟಾರ್ ಕೆಲಸ ಮಾಡೋರು ಅವರೆಲ್ಲ ಮಾಡ್ಲೇಬೇಕು, ಆಪ್ಷನ್ ಇಲ್ಲ. ಅದಂತೂ ಭಯಂಕರವಾದಂತಹ ಈ ಸಮಸ್ಯೆ ಇದು ಈ ಒಂದು ಇದರಲ್ಲಿ. ಅದಕ್ಕೆ ನಾನು ಕಳೆದ ಎಪಿಸೋಡ್ಸ್ ಅಲ್ಲಿ ಹೇಳಿದ್ದೆ, ಕಲ್ಕತ್ತಾ ಮತ್ತು ಬಾಂಬೆ, ಡೆಲ್ಲಿ ಈ ಕಡೆ ತಾಪಮಾನ ವಿಪರೀತ ಆಗೋದಾಗ ಆ ಸೆಕೆಯನ್ನ ತಡ್ಕೊಳಕ್ ಆಗದೆ ಇರತಕ್ಕಂತ ದೆಹಲಿ ಒಳಗಡೆ ಕೊಳಗೇರಿಗಳಲ್ಲಿ ವಾಸ ಮಾಡತಕ್ಕಂತ ಕೂಲಿ ಕಾರ್ಮಿಕರ ಮನೆಗಳಲ್ಲಿ ಎಸಿಗಳನ್ನ ಅಳವಡಿಸ್ಕೊಂಡಿದ್ದಾರೆ. ಒಂದು ಮನೇಲಿ 5-6 ಜನ ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗೋರು ಇದ್ದಾರೆ ಅಂತಂದ್ರೆ ರಾತ್ರಿ ಕಣ್ತುಂಬ ನಿದ್ದೆ ಮಾಡಿದ್ರೆ ಮಾತ್ರ ಬೆಳಗ್ಗೆ ಎದ್ದೋಗಿ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ, ಜೀವನ ನಿರ್ವಹಣೆ ಮಾಡ್ಕೊಳಕ್ ಸಾಧ್ಯ. ಅದಕ್ಕೋಸ್ಕರ ಎಸಿಗಳು ನಮ್ಮ ಮನೆಗಳಲ್ಲಿ ಇದೆಯೋ ಇಲ್ಲೋ, ಡೆಲ್ಲಿ, ಬಾಂಬೆ, ಕಲ್ಕತ್ತಾದಲ್ಲಿ ಕೊಳಗೇರಿಗಳಲ್ಲಿ ಎಸಿಗಳನ್ನ ಅಳವಡಿಸ್ಕೊಂಡಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಈ ಸಾರಿಯ ಬೇಸಿಗೆ ಇನ್ನೆಷ್ಟು ಎಸಿಗಳು ಖರೀದಿ ಆಗಬಹುದು ಅಂತಕ್ಕಂಥದನ್ನ ನಾವು ಗಮನಿಸಬೇಕಾಗತ್ತೆ. ಎಸಿಗಳು, ಎಸಿಯಿಂದ ಹೊರಗಡೆ ಬರ್ತಕ್ಕಂಥ CFC, ಕ್ಲೋರೋಫ್ಲೋರೋಕಾರ್ಬನ್,
ಅದು ವಾತಾವರಣಕ್ಕೆ ಸೇರಿ ಮತ್ತೆ ಓಝೋನ್ ಪದರಗಳನ್ನ ಮತ್ತಷ್ಟು ದುರ್ಬಲ ಮಾಡ್ತಕ್ಕಂಥ ಕೆಲಸ ಇದು ಮುಂದುವರ್ಕೊಂಡೇ ಹೋಗುತ್ತೆ. ಇದು ಮುಂದುವರ್ಕೊಂಡು ಹೋಗೋದ್ರಿಂದ ಪ್ರತಿ 11 ವರ್ಷಗಳಿಗೆ ಒಂದು ಸಾರಿ ಸೂರ್ಯನಿಂದ ಬಿಡುಗಡೆಯಾಗಿ ಬರತಕ್ಕಂತಹ ಸೋಲಾರ್ ಫ್ಲೇರ್ಸ್ ಏನಿದೆ, ಸೌರ ಸುನಾಮಿ ಅಂತ ಏನ್ ಕರಿತೀವಿ, ಅದು ಈ ಸಾರಿ ಮೊನ್ನೆ ಸಾರಿ ಆದಾಗ 11ರಲ್ಲಿ ಅದು ಬಂದಿದ್ದಾಗ 13ರವರೆಗೂ ಮುಂದುವರಿಯುತ್ತದೆ. 13ರವರೆಗೂ ಮುಂದುವರಿಯುವ ಸಂದರ್ಭದಲ್ಲಿ ರಷ್ಯಾದ ಮೇಲೆ ಗಂಭೀರ ಪರಿಣಾಮಗಳನ್ನು ಬೀರಿ ಹೋಯ್ತು. ಅದರ ಬಗ್ಗೆ ದಾಖಲೆಗಳಿದೆ. ಈಗ 13ರವರೆಗೂ ಮುಂದುವರೆದು 11ರಲ್ಲಿ ಸ್ಟಾರ್ಟ್ ಆಗಿ 13ರವರೆಗೂ ಮುಂದುವರೆದು ತನ್ನ ಪ್ರತಾಪವನ್ನ ತೋರಿಸಿದ ಆ ಸೌರ ಸುನಾಮಿ ಈ ಸಾರಿ 24ಕ್ಕೆ ಈಗ ಆರಂಭ ಆಗುತ್ತೆ. 24ಕ್ಕೆ ಅದು ಈಗ ಆರಂಭ ಆದ್ರೆ ಅದರ ತೀವ್ರತೆ ಕಡಿಮೆ ಆಗೋದು 26ರ ನಂತರ. ಹಂಗಾಗಿ ಬರುವಂತಹ 2-3 ವರ್ಷಗಳು ತಾಪಮಾನ ಬಹಳ ಬಿರುಸಾಗಿರುತ್ತೆ. ಒಂದು ಅಧ್ಯಯನ ವರದಿಯ ಪ್ರಕಾರ, ವೈಜ್ಞಾನಿಕವಾದ ಒಂದು ಸಮೀಕ್ಷೆಯ ಪ್ರಕಾರ, ಪೂರ್ವ ದಿಕ್ಕಿನಲ್ಲಿ ಇನ್ನೊಂದು ನಕ್ಷತ್ರ ಗೋಚರ ಆಗ್ತಕ್ಕಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಹೇಳಿದ್ವಿ. ಬಿಟಲ್ ಜ್ಯೂಸ್ ಅಂತಕ್ಕಂಥ ಕರೀತಕ್ಕಂಥ ಒಂದು ನಕ್ಷತ್ರ, ಅದನ್ನ ಆರಿದ್ರಾ ಅಂತ ನಕ್ಷತ್ರ ಅಂತ ಏನ್ ಕರೀತಾರೆ, ಅದು ತನ್ನ ಅಸ್ತಿತ್ವವನ್ನ ಅಂಟ್ಕೊಂಡು ಉರಿದು ತನ್ನ ಅಸ್ತಿತ್ವವನ್ನ ಕಳ್ಕೊಳ್ಳೋದಕ್ಕೆ 3ರಿಂದ 6 ತಿಂಗಳು ಸಮಯ ತಗೋಬಹುದು. ಅದು ಪೂರ್ತಿ ಉರಿದು ತನ್ನ ಅಸ್ತಿತ್ವನ ಕಳ್ಕೊಳ್ಳೋದಕ್ಕೆ ಅಷ್ಟು ಅವಧಿ ತಗೊಳ್ಬಹುದು. ಅಲ್ಲಿಯವರೆಗೂ ಅಂಟ್ಕೊಂಡು ಉರಿತಿರ್ತಕ್ಕಂಥ ಆ ನಕ್ಷತ್ರ ನೋಡುಗರ ಕಣ್ಣಿಗೆ 2ನೇ ಸೂರ್ಯನಾಗಿ ಕಾಣುತ್ತಾನೆ. ಹಾಗೇನಾಗುತ್ತೆ, ಭೂಮಿಯ ಮೇಲೆ ಡಬಲ್ ಸೂರ್ಯರ ಪರಿಣಾಮ, ತಾಪಮಾನ ಜಾಸ್ತಿ ಆಗುತ್ತೆ.